ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಏನಪ್ಪ ನಾನು ಎಲ್ಲೋ ಇದ್ದೀನಿ ಅಂತ ನೋಡ್ತಿದ್ದೀರಲ್ಲ, ನಾನು ನನ್ನ ಫ್ರೆಂಡ್ಸ್ ಏನು ಮಾಡಿದ್ವಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಗೋಕರ್ಣಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಗೋಕರ್ಣಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಗೋಕರ್ಣಗೆ ಬಂದು ಅಲ್ಲಿ ರೆಸಾರ್ಟ್ ಎಲ್ಲ ಬುಕ್ ಮಾಡಿ ಆಂಬಿಯನ್ಸ್ ಎಲ್ಲ ನೋಡೋಣ ಅಂತ ಹಂಗೆ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದರು ಮತ್ತು ರೂಮ್ ನೋಡೋಣ ಅಂತ ಬಂದ್ವಿ. ಸೊ ಗಾಯ್ಸ್ ಏನಂದರೆ ಇದು ರೂಮ್ ಬುಕ್ ಮಾಡಿದ್ವಿ ನಾವು 3 ಗರ್ಲ್ಸ್ಗೆ. ಅವರು ಕ್ಯಾಮ್ರಾದಲ್ಲಿ ಬರೋದಕ್ಕೆ ಇಷ್ಟ ಆಗಲ್ಲ, ಸೊ ನಾನು ನನ್ನನ್ನು ಮಾತ್ರ ತೆಗಿತಾ ಇದ್ದೀನಿ. ಇಲ್ಲಿ ನನ್ನ ಒಬ್ಬಳನ್ನೇ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸ್ಗೆ ಬರೋದಕ್ಕೆ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ, ಸೊ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ದಾಗ ನಾನು ಅವ್ರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಮತ್ತು ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಟಿಫನ್ ಮಾಡೋಣ ಅಂತ ರೆಸಾರ್ಟಲ್ಲೇ ಬಂದ್ವಿ. ರೆಸಾರ್ಟಲ್ಲಿ ಏನಂದರೆ ಬ್ರೆಡ್ ಆಮ್ಲೆಟ್ ಒಂದು ಮತ್ತು ಚಪಾತಿ ನಾನು ತೊಗೊಂಡೆ. ಮತ್ತು ಎಲ್ಲ ಫ್ರೆಶ್ ಆಗಿ ಇನ್ನು ಬೀಚ್ ನೋಡೋಣ ಅಂತ ಒಂದು 3 o'clock ಹಂಗೆ ಆಗಿತ್ತು. ಆವಾಗ ಬೀಚ್ಗೆ ಹೋದ್ವಿ. ಬೀಚ್ಗೆ ಹೋಗಿ ತುಂಬ ಚೆನ್ನಾಗಿತ್ತು ಬೀಚ್ ಅಂತೂ. ಅಂದರೆ ಇಲ್ಲೇನಪ್ಪ ಅಂದರೆ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಬೀಚ್ ಹತ್ರ ಬಂದ್ವಿ. ವ್ಯೂವ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ನೀವು ಅಷ್ಟೇ, ನೀವು ಫ್ರೀ ಇದ್ದಾಗ ಫ್ಯಾಮ್ಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ. ಹಾಯ್ ಹೆಲೋ. ಇವಾಗ ಏನಂದರೆ ಎಲ್ಲರೂ ಬೀಚಲ್ಲಿ ಆಟ ಆಡ್ತಾಯಿದ್ದಾರೆ, ಆದರೆ ನಾನು ಆಡಲಿಲ್ಲ. ಯಾಕಂದರೆ ನಮ್ಮ ಮಮ್ಮಿಗೆ ನಾನು ಮಾತ್ಬಿಟ್ಟು ನಾನು ಬೀಚಲ್ಲಿ ಇಳಿಯಲ್ಲ ಅಂತ. ಸುಮ್ಮನೆ ಇಲ್ಲಿಂದ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಸೊ ಇಲ್ಲಿ ಯಾಕೆ ನಾನು ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ನಂದರೆ, ನಮ್ಮ ಮಮ್ಮಿಗೆ ಇಷ್ಟ ಇರಲಿಲ್ಲ ನಾನು ಟ್ರಿಪ್ ಹೋಗೋದಕ್ಕೆ, ಅದು ಬೀಚ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ನೀನು ಹೋಗಬೇಡ ಅಂತ ಅವ್ರು ಹೇಳಿದ್ರು. ನಾನು ಅವ್ರನ್ನ ಫೋರ್ಸ್ ಮಾಡಿ ಹೋಗ್ತೀನಿ, ನಾನು ಬೀಚಲ್ಲಿ ಇಳಿಯಲ್ಲ, ಸುಮ್ಮನೆ ಹಂಗೆ ನೋಡಿಕೊಂಡು ಒಂದು ಕಾಲ್ವರೆಗೂ ಬರೋಷ್ಟು ಇಳಿತೀನಿ ಅಷ್ಟೇ ಅಂತ ಹೇಳಿದೆ. ಅದಕ್ಕೆ ನಾನು ಎಂಜಾಯ್ ಮಾಡಿಲ್ಲ ಜಾಸ್ತಿ. ಮತ್ತು ಬೀಚೆಲ್ಲ ನೋಡಿಕೊಂಡು ಹಂಗೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಶಾಪಿಂಗ್ ಹತ್ರ ಬಂದಾಗ ಅಲ್ಲೆಲ್ಲ ಸ್ಪೈಸಸ್ಸು ಮತ್ತು ಡ್ರೈ ಫ್ರೂಟ್ಸೇ ಇತ್ತು. ಅದಕ್ಕೆ ಎಲ್ಲ ನೋಡಿಕೊಂಡು ಮತ್ತು ಇದು ನೆಕ್ಸ್ಟ್ ಡೇ. ಈ ನೆಕ್ಸ್ಟ್ ಡೇ ನಾವು ಎಲ್ಲೋದ್ವಿ ಅಂದರೆ ಇನ್ನೂ 3 ಬೀಚ್ನ ಕವರ್ ಮಾಡೋದಕ್ಕೆ ಹೋದ್ವಿ. ಓಮ್ ಬೀಚು ಮತ್ತು ಬೀಚು, ಇಲ್ಲಿ 4 ಬೀಚ್ನ ನಾವು ಕವರ್ ಮಾಡಿದ್ವಿ. ಓಮ್ ಬೀಚ್ಗೆ ಹೋದ್ವಿ. ಓಮ್ ಬೀಚಲ್ಲಿ ತುಂಬ ಸಖತ್ತಾಗಿತ್ತು. ಅಲ್ಲಿನೂ ವ್ಯೂವ್ ಅಂತೂ ಸೈಕಿತ್ತು. ಅಂದರೆ ನಾವು ಫಸ್ಟು ಗೋಕರ್ಣ ಬೀಚ್ ಇತ್ತಲ್ಲ, ಅದ್ರಿಗಿಂತನೂ ಇದು ಇನ್ನೂ ಸಖತ್ತಾಗಿದೆ. ಇದನ್ನು ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಈ ಥರ ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಸಿಗುತ್ತೆ ಅಲ್ಲಿ ಮನೆಗಳು ಆ ಥರ. ಅವೆಲ್ಲ ನೋಡಿಕೊಂಡು ನಾವು ಹಂಗೆ ಹೋಗ್ತಿದ್ವಿ. ಇಟ್ಸ್ ಜಸ್ಟ್ ಲೈಕ್ ಹೆವೆನ್. ಒಂಥರ ಹೆವೆನಲ್ಲಿ ಇದ್ದಂಗೆ ಅನಿಸ್ತು ನನಗೆ. ಅದು ಬೇರೆ ಹುಷಾರು ತಪ್ಪಿಬಿಟ್ಟೆ ನಾನು ಟ್ರಿಪ್ ಹೋದಾಗ. ಅಲ್ಲಿ ನಂಗೆ ಅಡ್ಜಸ್ಟ್ ಆಗಿಲ್ಲ ಯಾಕೋ ಫುಡ್ಡೆಲ್ಲ, ಸೊ ಹುಷಾರು ತಪ್ಪಿಬಿಟ್ಟೆ. ಆದ್ರೂ ಇದೆಲ್ಲ ನೋಡಿದ ತಕ್ಷಣ ನಾನು ಎಷ್ಟು ಆ್ಯಕ್ಟಿವ್ ಆಗಿಬಿಟ್ನಂದರೆ ತುಂಬ ಚೆನ್ನಾಗಿತ್ತು. ಈ ವ್ಯೂವೆಲ್ಲ ನೋಡಿದಾಗ ನಿಜವಾಗ್ಲೂ ಸ್ವರ್ಗದಲ್ಲಿ ಆಕಾಶ ಮತ್ತು ಸಮುದ್ರ ಒಂದೇ ಥರ ಕಾಣಿಸ್ತು ನನಗಂತೂ. ಮತ್ತು ಬೋಟ್ ರೈಡ್ ಹೋಗಬೇಕು ಅಂತ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಒಬ್ರಿಗೆ 500. 4 ಬೀಚ್ನ ಕವರ್ ಮಾಡ್ತಾರೆ. ಓಮ್ ಬೀಚು ಮತ್ತು ಕೊಳಲ್ ಬೀಚು, ಹಾಫ್ ಮೂನ್ ಬೀಚು, ಪ್ಯಾರಡೈಸ್ ಬೀಚು, 4 ಬೀಚ್ನ ಕವರ್ ಮಾಡ್ತಾರೆ. 1 hour ಒಬ್ರಿಗೆ 500 ಚಾರ್ಜ್ ಮಾಡ್ತಾರೆ. ಸೈಕಿತ್ತು. ಫಾರ್ ದಿ ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಿಂದ ನಾನು ಬೀಚಲ್ಲಿ ಅಂದರೆ ಸಮುದ್ರದಲ್ಲಿ ಹೋಗಿ ನೋಡ್ತಿರೋದು. ಮತ್ತು ಅವರೆಲ್ಲ ಬೀಚಲ್ಲಿ ಎಂಜಾಯ್ ಮಾಡಬೇಕು ಅಂತ ಎಂಜಾಯ್ ಮಾಡ್ತಿದ್ರು. ಮತ್ತು ನನಗೆ 1 o'clock ಸಮಥಿಂಗ್ ಆಗಿತ್ತು. ನಾನು ಎಗ್ ರೈಸ್ ಮತ್ತು ಎಗ್ ಫ್ರೈಡ್ ರೈಸು ಬ್ರೆಡ್ ಆಮ್ಲೆಟ್ ತಿಂದ್ಕೊಂಡು ಆ ವ್ಯೂನ ಎಂಜಾಯ್ ಮಾಡಿಕೊಂಡು ಮತ್ತು ನಾವು ಗೋಕರ್ಣ ಟ್ರೈನ್ಗೆ, ನಮಗೆ 6:30ಗೆ ಟ್ರೈನ್ ಇತ್ತು. ನಾವು ರಿಟರ್ನ್ ಆಗೋಣ ಅಂತ. ಮತ್ತು ಟ್ರೈನ್ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ವಿ 6:30ಗೆ. ನಾವು 5:30 ಮುಂಚೆನೇ ಇದ್ವಿ, ಟ್ರೈನ್ ಮಿಸ್ ಆಗುತ್ತೆ ಅಂತ. ಮತ್ತು ಟ್ರೈನ್ ಬಂತು. ಟ್ರೈನ್ ಹತ್ಕೊಂಡು ನಾವು ನಮ್ಮ ಒಂದು ಸ್ಪೆಷಲ್ ಡೇನ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಯೂನಿವರ್ಸಿಟಿಗೆ ಬಂದುಬಿಟ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಪೋರ್ಟ್.